ನಾವೀಗ ಚಿಂತಾಮಣಿ ಹೆಸ್ಕಾಂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿರ್ಮಿತ ಆಫೀಸ್ ಮುಂದುಗಡೆ ಇದ್ದೀವಿ. ಇಲ್ಲಿ ಶ್ರೀನಿವಾಸಪುರದಿಂದ RN ಸೀತಾರಾಮನ್ ಅವರು ಬಂದು ಒಂದು ಅರ್ಜಿ ಕೊಟ್ಟಿದ್ದಾರೆ. ಅವ್ರು ಏನ್ ಅರ್ಜಿ ಕೊಟ್ಟಿದ್ದಾರೆ, ಏನ್ ಪ್ರಾಬ್ಲಮ್ ಆಗಿದೆ, ಈ ಕಚೇರಿಯಲ್ಲಿ ಇರುವಂತ ಗುತ್ತಿಗೆದಾರರಿಂದ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದು ನೋಡೋಣ. ತಮ್ಮ ಹೆಸರು? ಸೀತಾರಾಮ್ ಅಂತ ಹೇಳ್ಬಿಟ್ಟು. ಹೌದು. ಇಲ್ಲಿ ಓನರು ತಾಲೂಕು ಓನರು. ಹೌದು. ನಮ್ದು ಇಲ್ಲಿ ಸ್ವಲ್ಪ ಜಾಗ ತಗೊಂಡಿದ್ವಿ. ಅದರಲ್ಲಿ ಒಂದು ಪೋಲ್ ಇತ್ತು. ಅದನ್ನ ತೆಗೆದು ಬೇರೆ ಕಡೆ ಹಾಕೋದಕ್ಕೆ ತೆಗೆದು ಹಾಕೋದಕ್ಕೆ ಬಂದ್ಬಿಟ್ಟು ನಾನು ಕೇಳಿದೆ. ಇಲ್ಲಿ ಕೇಳಲಾಗಿ ನಾಗರಾಜ್ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟರ್ ನಾನೆಲ್ಲ ಮಾಡ್ಕೊಡ್ತೀನಿ ನಮ್ ಜಾಗ ತೋರಿಸ್ಕೊಂಡು ತಗೊಂಡು ಈ ಜಾಗ ತೋರಿಸಿದೆ. ಒಂದ್ ಪೋಲ್ ಶಿಫ್ಟ್ ಮಾಡೋ ಬದಲು ಈ ಕಡೆ ಲೈನ್ ಉದ್ದಕ್ಕೂ 3 ಪೋಲ್ ಹಾಕೊಂಡು ನೀವು ಈ ಲೈನ್ ಹಾಕೊಂಡ್ಬಿಡಿ, ನಿಮ್ಗೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತಂದ್ರು. ಆಯ್ತು ಅಂತ ಹೇಳ್ಬಿಟ್ಟು ಹೇಳಿದೆ. ಅದ್ರ ಬಗ್ಗೆ ಅವ್ರು ನನ್ನ ಹತ್ರ 20,000 ತಗೊಂಡ್ರು. ಆಮೇಲೆ ಕೆಲಸ ನಡೀಲಿಲ್ಲ. 6 ತಿಂಗಳಾಯ್ತು ನಾನು ಕೊಟ್ಟು. ಆಮೇಲೆ ಮೊನ್ನೆ ಬಂದು ಕೇಳಲಾಗಿ ಮತ್ತೆ ಸ್ವಾಮಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಕಾಂಟ್ರಾಕ್ಟರ್ ಬಂದ್ರು. ಅವ್ರು ಬಂದ್ಬಿಟ್ಟು ನನ್ನ ಹತ್ರ 5,000 ಕೊಡ್ಸಿದ್ರು ಬೇಗ ಕೆಲಸ ಮಾಡೋಕೆ. ಮತ್ತೆ ಮಾಡ್ಲಿಲ್ಲ. ಮತ್ತೆ ಬರ್ಲಾಗಿ ನನ್ಗೆ ಎದುರಿಸ್ತಾ ಇದಾರೆ. ಅಂದ್ರೆ ಈ ಕಂಪ್ಲೇಂಟ್ ಕೊಟ್ರೆ ಇಲ್ಲಿ ಇವ್ರು ನನ್ಗೆ ಯಾವ್ದು ಜವಾಬ್ದಾರಿ ಕೊಡ್ತಾ ಇಲ್ಲ. ಅದರಿಂದ ನನ್ಗೆ ಯಾವ್ದೊಂದು ನ್ಯಾಯ ಕೊಡಿಸ್ಬೇಕಾಗಿತ್ತು ಅಂತ ಕೇಳ್ಕೊಳ್ತೀನಿ. ಹೌದಾ? ಈಗ ಸಾಮಾನ್ಯವಾಗಿ ನೀವು ಇಲ್ಲಿ ಕೊಡ್ಬೇಕಾದ್ರೆ ಒಳಗಡೆ ಹೋಗಿ ಒಂದು ಅರ್ಜಿ ಕೊಡ್ಬೇಕಾಗಿತ್ತು. ಒಳಗಡೆ ಯಾಕೆ ಕೊಟ್ಟಿಲ್ಲ ನೀವು ಅರ್ಜಿ? ಬಂದ ತಕ್ಷಣ ಅವ್ರು ಇಸ್ಕೊಂಡ್ಬಿಟ್ರು ಸ್ವಾಮಿ. ಬಂದ ತಕ್ಷಣ ಇವರು ಕಾಂಟ್ರಾಕ್ಟ್ ಅಡ್ಡ ಮಾಡ್ಕೊಂಡು ನಾನೇ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಹತ್ರ ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡ್ರು. ಮತ್ತೆ ಅಲ್ಲಿ ಒಳಗಡೆ ಏನಾಗಿದೆ ಏನೋ ನಮ್ಗೆ ಗೊತ್ತಾಗ್ಲೇ ಇಲ್ಲ. ಬಂದಾಗಲೆಲ್ಲ ಬೆಳೆಸ್ಬಿಟ್ಟು ಕಳ್ಸಿಕೊಡ್ತಾ ಇತ್ತ. ಹೌದಾ? ಎಷ್ಟು ದಿನ ಆಯ್ತು ನೀವು ದುಡ್ಡು ಕೊಟ್ಟು? ಶ್ರೀನಿವಾಸ ದುಡ್ಡು ಕೊಟ್ಟು ಎಷ್ಟು ದಿನ ಆಯ್ತು ನೀವು? ಆಯ್ತು 4 ತಿಂಗಳಾಗ್ಬೇಕು. ಎಷ್ಟು ದುಡ್ಡು ಕೊಟ್ಟಿದ್ದೀರಾ? 5,000 ಕೊಡ್ತೀನಿ ಮಸ್ತ್. ಆಮೇಲೆ 5,000 ಕಾಮಿ ಅಂತ ಹೇಳ್ಬಿಟ್ಟು ಅವ್ರ ಸೆಂಟ್ರಲ್ ಅವ್ರು ಕೊಡ್ತೀವಿ ಕೆಲಸ ಬೇಗ ಮಾಡ್ಕೊಡ್ತೀವಿ. ಹೌದಾ? ಅದನ್ನ ಮಾಡಿಲ್ಲ. ಕಚೇರಿಯಲ್ಲಿ ಯಾರಿಗಾದ್ರೂ ಗಮನಕ್ಕೆ ತಂದಿದ್ದೀರಾ ನೀವು? ಇಲ್ಲಿ ಯಾರು ಗೊತ್ತಿಲ್ಲ ಸರ್ ನನಗೆ. ಬಂದ ತಕ್ಷಣ ಅವರೇ ಇಸ್ಕೊಂಡೆಲ್ಲ ನಾವು ಮಾಡ್ತೀವಿ ನೀವು ಹೋಗು ಅಂತಂದ್ರೆ ಕಚೇರಿ ಒಳಗೆ ಹೋಗೋಕೆ ಬಿಟ್ಟಿಲ್ಲ. ಹಂಗಾದ್ರೆ ಇದು ಕಾಂಟ್ರಾಕ್ಟರ್ ಮಾಡಿರುವಂತಹ ಗ್ಯಾಂಬ್ಲಿಂಗ್. ಹೌದು. ಇದ್ರ ಬಗ್ಗೆ ಯಾವತ್ತಾದ್ರೂ ಇಂಜಿನಿಯರ್ಗೆ ನೀವು ಕಂಪ್ಲೇಂಟ್ ಮಾಡಿದ್ದೀರಾ? ಇಲ್ಲ ಸರ್. ಒಳಗಡೆ ಹೋಗಿ ಬಿಟ್ಟೆ ತಾನೆ. ಒಳಗಡೆ ಹೋಗೋಕೆ ಬಿಟ್ಟಿಲ್ಲ. ಒಳಗಡೆ ಹೋಗೋಕೆ ಬಿಡಲ್ಲ. ಇವತ್ತು ಇಂಜಿನಿಯರ್ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀನಿ. ಅಲ್ಲಿಗೆ ಒಳಗಿನ ಅಧಿಕಾರಿಗಳದ್ದೇನು ಸಂಬಂಧ ಬರಲ್ಲ ಇಲ್ಲಿ. ಅಂದ್ರೆ ಇಲ್ಲಿ ಗುತ್ತಿಗೆದಾರ ಮಾಡಿರುವಂತ ಮೋಸದ ಬಗ್ಗೆ ತಾವು ಹೇಳ್ತಾ ಇದ್ದೀವಿ. ಆ ಮೋಸದ ಬಗ್ಗೆ ತಾವು ಈಗ ಒಂದು ಅರ್ಜಿ ಕೊಡ್ತಾ ಇದ್ದೀವಿ. ಹೌದು. ಸರಿ ಸರಿ. ಆಫೀಸ್ ಏನ್ ಪರ್ಪಾಟ್ ಇಲ್ಲ. ಏನ್ ಅವ್ನ ಒಳಗಡೆ ಹೋದ್ರೆ ಒಳಗಡೆ ಬಿಡಲ್ಲ. ಹೋಗೋಕೆ ಕಾಂಟ್ರಾಕ್ಟರ್ಗಳು ಇಲ್ಲಿ. ಆ ಕಾಂಟ್ರಾಕ್ಟರ್ ಅಂತ ಅವರು ಬೇರೆಯವರು ಒಳ್ಳೆಯವರು ಇರ್ಬೋದು. ನಮ್ಗೆ ಗೊತ್ತಿಲ್ಲ. ಉಪ ಕಾಂಟ್ರಾಕ್ಟರ್ ಇಂದ ನಿಮ್ಗೆ ಈ ತರ ತೊಂದರೆ ಆಗಿದೆ. ಈಗ ನಿಮ್ಗೆ ಏನಾಗ್ಬೇಕು? ಕೂಡ ಬರ್ತಾನೆ ಸರ್. ಹೌದಾ? ಅಲ್ಲಿ ನಮ್ ಸೈಟ್ ಹತ್ರ ಬಂದ್ಬಿಟ್ಟು ಹೊಡೆದಾಟಗಳೆಲ್ಲ ಇಲ್ಲಿ ಏನ್ ವ್ಯವಹಾರ? ನೀವು ದುಡ್ಡು ಕೊಡ್ತೀರಾ, ಅವರು ಕೆಲಸ ಮಾಡ್ತಾರೆ. ಹೊಡೆದಾಟಕ್ಕೆ ಸಂಬಂಧ ಏನಿಲ್ಲ. ಯಾವ್ದು ಬರ್ತೀಯಾ ಹಂಗ ಹೇಳ್ಬಿಟ್ಟು ನಾನು ಬೈತಾನೆ. ಓಕೆ. ನಿಮ್ದೊಂದು ತಪ್ಪಿದೆ. ನೀವು ಮೊದಲು ಕಚೇರಿಯಲ್ಲಿ ಒಂದು ಅರ್ಜಿ ಕೊಡ್ಬೇಕಾಗಿತ್ತು. ಅರ್ಜಿ ಕೊಟ್ಟು ಮತ್ತೆ ಕಾಂಟ್ರಾಕ್ಟ್ ಮೀಟ್ ಮಾಡ್ಬೇಕಿತ್ತು. ಆದ್ರೆ ನೀವು ಬೇರೆ ಊರು ಆಗಿದ್ದಕ್ಕೆ ನಿಮ್ಮನ್ನು ಇಲ್ಲೇ ಗೇಟಲ್ಲೇ ನಿಲ್ಸ್ಕೊಂಡು ಅವರು ಗ್ಯಾಂಬ್ಲಿಂಗ್ ಮಾಡಿ ನಿಮ್ಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಈ ವಂಚನೆ ವಿರುದ್ಧ ನೀವು ಅರ್ಜಿ ಕೊಟ್ಟಿದ್ದೀರಾ? ಇವಾಗ ಕೊಟ್ರ? ನಮ್ಮ ಸಂತೋಷ. ಇವರು ಏನ್ ಕ್ರಮ ಕೈಗೊಳ್ತಾರೆ ಅಂತ ಹೇಳ್ಬಿಟ್ಟು ಮುಂದೆ ನೋಡೋಣ. ಈಗ ನೆಕ್ಸ್ಟ್ ಇನ್ನೆಲ್ಲಿ ಕೊಡ್ಬೇಕು ಅಂತಿದ್ದೀರಾ ನೀವು? ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಡ್ತೀರಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡೋಕ್ ಮುಂಚೆ ಇವರು ಕಾಂಟ್ರಾಕ್ಟರ್ ಆಗಿದ್ದಕ್ಕೆ ಇಲ್ಲೊಂದು ಕೊಡ್ತಾ ಇದೆ. ತುಂಬಾ ಸಂತೋಷ. ಇವ್ರ ಕಡೆಯಿಂದ ಏನ್ ನ್ಯಾಯ ಸಿಗುತ್ತೆ ಅನ್ನೋದನ್ನ ನೀವು ಎಷ್ಟು ದಿನ ತಾಳಿ ನೋಡ್ತೀರಾ ನೀವೀಗ? ಇವಾಗ ನಾನು ಒಂದು ವಾರ ಟೈಮ್ ಕೊಡ್ತೀನಿ ಸರ್. ಒಂದು ವಾರ ನೋಡ್ತೀರಾ? ಒಂದು ವಾರದಲ್ಲಿ ಏನಾಗುತ್ತೆ ಕಚೇರಿ ಕಡೆಯಿಂದ ಅಂತ ನೋಡ್ತೀವಿ. ತುಂಬಾ. ಈಗ ಅವ್ರ ಹೆಸರು ಏನ್ ಹೇಳಿದ್ರೆ? ನಾಗರಾಜ್. ಮಾಸ್ಟರ್ ನೀವು ನಮ್ಮ ಯೂನಿಯನ್ಗೂ ಒಂದು ಅರ್ಜಿ ಕೊಡಿ. ಸ್ವಾಮಿ ಯೂನಿಯನ್ ಸ್ವಾಮಿ ರಾಜಶೇಖರ್ ಅಂತ ವೈಸ್ ಪ್ರೆಸಿಡೆಂಟ್. ನೀವು ಒಂದು ಅರ್ಜಿ ಕೊಟ್ಟಿರಲ್ಲ, ನಮ್ಗೆ ಬನ್ನಿ ಅಲ್ಲೇ ಕೊಡ್ತೀವಿ. ನಮ್ ಕೈ ಎಷ್ಟು ನಾವು ಆಕ್ಷನ್ ತಗೊಂಡು ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ತೀವಿ. ಆದಷ್ಟು ಪರಿಹಾರ ನಾವು ಮಾಡ್ಬೋದು. ಖಂಡಿತ. ತುಂಬಾ ಸಂತೋಷ. ಬರ್ತಾನೆ ಸರ್. ತಪ್ಪಿಂದ ಇದು ಎಲ್ಲರಿಗೂ ತೊಂದರೆ ನೋಡಿ. ನಾವ್ ಅನ್ಕೊಂಡಂತೆ ಎಲ್ಲಾ ಕಾಂಟ್ರಾಕ್ಟರ್ಗಳು ಆತರ ಇಲ್ಲ. ಇವ್ರು ಯಾರೋ ಪಾಪ ಅನಾಮಿಕ ವ್ಯಕ್ತಿ ಆಗಿದ್ದಕ್ಕೆ, ಇವ್ರ ಪರಿಚಯ ಇಲ್ಲದೆ ಇರೋದಕ್ಕೆ ಇಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಮಾಡಿದ ತಪ್ಪಿಗೆ ಆ ಯೂನಿಯನ್ ನ ವೈಸ್ ಪ್ರೆಸಿಡೆಂಟ್ ಆದಂತ ತಮ್ಮ ಹೆಸರು ಮಂಜುನಾಥ್ ಸರ್ ಅವರು ಬಂದು ಇವ್ರಿಗೆ ಆ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ. ಬನ್ನಿ ನಮ್ಮ ಅಸೋಸಿಯೇಷನ್ ಕೂಡ ಒಂದು ಅರ್ಜಿ ಕೊಡಿ, ನಾವು ನಮ್ಮ ಕೈಲಾದಷ್ಟು ಇದನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ನ್ಯಾಯವನ್ನು ದೊರಕಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಮಂಜುನಾಥ್ ಅವರಿಗೆ ಈ ಒಂದು ವಿಷಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈಗ ನೀವು ಹೋಗಿ
ಇವರು ಮಂಜುನಾಥ್ ಅವರು ಹೇಳದಂಗೆ ಅವರ ಕಚೇರಿಯಲ್ಲಿ ಕೊಡ್ತಾ ಇದ್ದೀರಾ ಅರ್ಜಿ? ಕೊಡ್ತೀನಿ. ಖಂಡಿತ ಕೊಡಿ. ಕೊಡ್ತೀನಿ. ಅವ್ರ ಅಸೋಸಿಯೇಷನ್ ಕಡೆಯಿಂದ ಒಳ್ಳೇದ್ ಮಾಡ್ತಾರೆ. ನೀವು ಮಾಡಿರೋದು ಒಂದು ಸಣ್ಣ ತಪ್ಪೇನಂದ್ರೆ ಒಳಗಡೆ ವಿಚಾರಿಸಬೇಕಾಗಿತ್ತು, ಇಲ್ಲ ಇವ್ರನ್ನ ವಿಚಾರಿಸಬೇಕಾಗಿತ್ತು. ಒಳಗಡೆ ನೇರವಾಗಿ ಸ್ಕ್ಯಾಮ್ ಮಾಡುವಂತ ವ್ಯಕ್ತಿಯನ್ನು ಮೀಟ್ ಮಾಡಿದ್ದೀರಾ, ಆ ಸ್ಕ್ಯಾಮ್ ಪರಿಹಾರ ಆಗುತ್ತೆ ಈಗ. ಓಕೆ, ಇವಾಗ ನಿಮಗೆ ಕೆಲಸ ಆಗ್ಬೇಕಾ, ದುಡ್ಡು ವಾಪಸ್ ಬರ್ಬೇಕಾ? ಯಾವ್ದಾದ್ರು ಸರಿ ಸರ್, ಯಾವ್ದಾದ್ರು ಸರಿ. ಕೆಲಸ ಮಾಡಿದ್ರೆ ಸರಿ, ದುಡ್ಡು ವಾಪಸ್ ಕೊಟ್ಟು ತಾವೇನ್ ಮಾಡ್ತೀರಿ ಸರ್ ಈಗ ಅಲ್ಲಿ? ಏನ್ ಮಾಡಿಸ್ತೀರಾ? ಏನ್ ಮಾಡ್ತಾ ಇರ್ಕೊಂಡಿದಾನೆ, ಯಾವ್ದು ಅಮೌಂಟ್ ತಗೊಂಡಿದ್ದಾನೆ, ಅದು ಎಷ್ಟು ತಗೊಂಡಿದ್ದಾನೆ, ಯಾವ ವರ್ಕ್ಗೆ ತಗೊಂಡಿದ್ದಾನೆ ಅಂತ ನಾವು ವಿಚಾರ ಮಾಡ್ತೀವಿ ಫಸ್ಟ್. ಓಕೆ ಓಕೆ, ವಿಚಾರ ಮಾಡಿ ಅದು ಏನ್ ಪರಿಸ್ಥಿತಿ ಮಾಡಿದಾನೆ, ಏನದು ಮಾಡಿ ಆಫೀಸಲ್ಲಿ ಏನ್ ಪ್ರೊಸೆಸ್ ಮಾಡಿದ ಅಂತ ತಿಳ್ಕೊಂತೀವಿ. ಆದಷ್ಟು ಇವರಿಗೆ ನ್ಯಾಯ ಈಗ ಅಸೋಸಿಯೇಷನ್ ಅಂತ ಹೇಳೋದ್ರಿಂದ ನಿಮ್ಗೊಂದು ಗೌರವವಾದಂತ ಮಾತನ್ನ ನಾವು ಹೇಳ್ತಾ ಇದೀವಿ. ಇವ್ರು ಈಗ ಪೊಲೀಸ್ ಸ್ಟೇಷನ್ ಕೂಡ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ ಕರ್ಕೊಂಡ್ ಬಂದಿದ್ದಾರೆ. ತಾವೇನ್ ಹೇಳ್ತೀರಾ ಆ ವಿಚಾರದಲ್ಲಿ? ಈಗ ಒಂದ್ ಅರ್ಜಿ ಇಲ್ಲಿ ಕೊಡಿ, ಒಂದ್ಸಲಿ ನಮ್ ಕೊಡಿ, 2 days ವೇಟ್ ಮಾಡಿ. ಓಕೆ, ಅವ್ರ ಕಡೆಯಿಂದ ರೆಸ್ಪಾನ್ಸ್ ಆಗಿದಾಗ ನಿಮ್ಮ ಸಪೋರ್ಟ್ಗೆ ನಾವು ಪೊಲೀಸ್ ಸ್ಟೇಷನ್ ಬರ್ತೀವಿ. ಖಂಡಿತ ತುಂಬಾ ಒಳ್ಳೆ ಮಾತು. ಏಕಾಏಕಿ ಅವ್ರಿಗೆ ತೊಂದರೆ ಕೊಡೋದು ಬೇಡ, ಯಾರ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ ಅಂತ ಹೇಳ್ಬಿಟ್ಟು ಅಸೋಸಿಯೇಷನ್ ಆಗಿ ಅವರ ರಕ್ಷಣೆಗೆ ನಿಂತಂತೆ ಹೇಳ್ತಾ ಇದ್ದಾರೆ. ಇವ್ರ ಕೆಲಸಾನು ಮಾಡ್ಕೊಡ್ತೀವಿ, ಅವ್ರ ರಕ್ಷಣೆ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇಂತ ಅವರ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಆಯ್ತು, ಅಸೋಸಿಯೇಷನ್ ಹೋಗಿ ಅರ್ಜಿ ಕೊಡಿ. 24x7 ಈ ರೀತಿಯಾಗಿ ಜನ ವ್ಯಾಮಾರಬೇಡಿ, ಸ್ಕ್ಯಾಮ್ ಮಾಡುವಂತ ಯಾವುದೇ ಒಂದು ಗುತ್ತಿಗೆದಾರರನ್ನು ನಂಬೇಡಿ. ಈ ರೀತಿಯಾದ ಕೆಲಸಗಳು ಏನಾದ್ರು ಆದಾಗ ಕಚೇರಿಯಲ್ಲಿ ಮತ್ತು ಆ ಒಂದು ಅಸೋಸಿಯೇಷನ್ಗೆ ವಿಷಯ ತಿಳಿಸಿ ಕೆಲಸಗಳನ್ನು ಈಡೇರಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು NK ಭಾರತ್ ನ್ಯೂಸ್ 24x7 ಇಂದ ನಾವು ವಿಷಯ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್. ಆರ್ ಎನ್ ಸೀತಾರಾಮ್ ಇವರು ಸನ್ ಆಫ್ ನಾರಾಯಣಸ್ವಾಮಿ ಶ್ರೀನಿವಾಸಪುರ ಸ್ವಾಮಿ. ವಿಷಯ ನಾಗರಾಜ್ ಎಂಬ ಗುತ್ತಿಗೆದಾರರಿಂದ ವಂಚನೆ ಆಗಿರುವ ಬಗ್ಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ ಎನ್ ನಾಗರಾಜ್ ಸನ್ ಆಫ್ ನಾರಾಯಣಸ್ವಾಮಿ ಎಂಬ ನಾಗರಾಜ್ ಸೀತಾರಾಮ್ ಚೇಂಜ್ ಮಾಡ್ತೀನಿ ಸೀತಾರಾಮ್ ಸನ್ ಆಫ್ ನಾರಾಯಣಸ್ವಾಮಿ ಎಂಬ ನಾನು ಚಿಂತಾಮಣಿ ಪಟ್ಟಣದ ಟಿಪ್ಪು ನಗರದ ಗೋಪಸಂದ್ರ ಗ್ರಾಮ ಉಳುವಾಡಿ ಪಂಚಾಯತಿಗೆ ಸೇರಿದ ನನ್ನ ಸೈಟಿಗೆ ವಿದ್ಯುತ್ ಕಂಬ ಹಾಕಿ ಲೈನ್ ಎಳೆಯಲು ಗುತ್ತಿಗೆದಾರನಾದ ನಾಗರಾಜರವರು ಸುಮಾರು 6 ತಿಂಗಳ ಹಿಂದೆ 25,000 ರೂಗಳನ್ನು ಪಡೆದು ಇನ್ನೂ ಕೆಲಸ ಮಾಡದೆ ತೊಂದರೆ ಮಾಡುತ್ತಿರುವುದರಿಂದ ಆ ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮಕ್ಕೆ ಹೋಗುವ ಮೊದಲೇ ತಮ್ಮ ಅಸೋಸಿಯೇಷನ್ ಗಮನಕ್ಕೆ ತರುತ್ತಿದ್ದು ಈ ಸಮಸ್ಯೆಯನ್ನು ತಮ್ಮ ಗಮನಕ್ಕೆ ತಿಳಿಸುತ್ತಾ ನನಗೆ ಪರಿಹರಿಸಿಕೊಡಬೇಕೆಂದು ಕೋರಿದೆ. ನಾವು ಕಾನೂನು ಕ್ರಮಕ್ಕೆ ಹೋಗೋಕ್ಕೆ ಮೊದಲು ಅಸೋಸಿಯೇಷನ್ ಒಂದು ಮಾತು ತಿಳಿಸ್ತಾ ಇದ್ದೀವಿ.